ಪರೀಕ್ಷೆಗೆ ಓದಿ ಆಯ್ತಾ? ಯಬ್ಬಾ, ನನ್ನದು ನಾಲ್ಕು ನಾಲ್ಕು ಸಲ ಓದಿ ಆಗಿದೆ. ನಿಂಗೆ ಟೀಚರ್ ಅನ್ನು ಮಂಗ ಮಾಡಿ ಸುಲಭದಲ್ಲಿ ಹೇಗೆ ಪಾಸ್ ಆಗುದಂತ ಹೇಳಿಕೊಡ್ಬೇಕಾ? ನೀನು ಅಕ್ಷರ ಉಂಟಲ್ಲ ದೊಡ್ಡ ದೊಡ್ಡ ಅಂಬಡಿಯಾಗಿ ಮಾಡ್ಬೇಕು. ದೊಡ್ಡ ಅಕ್ಷರ ಒಂದು ಪುಟದಲ್ಲಿ ಉಂಟಲ್ಲ, ಅರೆ ಗೆರೆ ಸಾಕು. ಒಂದು ಗೆರೆ ಬರೆಯುವುದು, ಒಂದು ಗೆರೆ ಬಿಡುದು, ಇನ್ನೊಂದು ಗೆರೆ ಬರೆಯುವುದು, ಇನ್ನೊಂದು ಗೆರೆ ಬಿಡುದು. ಹಾಗೆ ಎಂತ ಆಗ್ತದೆ ಗೊತ್ತುಂಟಾ? ಪೇಪರ್ ಬೇಗ ತುಂಬುತ್ತದಲ್ಲ, ಪೇಪರ್ ಬೇಗ ಖಾಲಿ ಆಗ್ತದೆ. ಆಗ ನೀನು ಪಟ್ ಅಂತ ಎಲ್ಲರಿಗಿಂತ ಮುಂಚೆ ಟೀಚರ್ ನಂಗೆ ಎಕ್ಸ್ಟ್ರಾ ಪೇಪರ್ ಅಂತ ಹೇಳ್ಬಹುದು. ಆಗ ನೀನು ಕ್ಲಾಸಿಗೆಲ್ಲ ಹೀರೋ ಆಗ್ತಿ, ಗೊತ್ತುಂಟಾ ನಿಂಗೆ? ಹೌದಾ? ನಾನು ಹಾಗೆ ಮಾಡುದು, ನಿಂಗೆ ಗೊತ್ತಿಲ್ಲಲ್ಲ? ನೀನ್ ನನ್ನ ಫ್ರೆಂಡ್ ಅಲ್ಲ, ಇವತ್ತು ನಿಂಗೆಲ್ಲ ಹೇಳ್ತೇನೆ ನಾನು. ಇನ್ನೊಂದುಂಟು, ಎಂತ ಗೊತ್ತುಂಟಾ? ನಾವು ಒಂದೇ ಮಾರ್ಜಿನ್ ಹಾಕುದಲ್ಲ, 4 ಕಡೆ ಸಹ ಹೀಗೆ ಮಾರ್ಜಿನ್ ಹಾಕಿ ಪೇಪರ್ ಸಣ್ಣದು ಮಾಡ್ಬೇಕು, ಗೊತ್ತುಂಟಾ ನಿಂಗೆ? ಆಗ ಎಂತ ಆಗ್ತದೆ, ನೀನ್ ಸ್ವಲ್ಪ ಬರೆದ್ರೆ ಸಾಕು. ನಾನು ಹೀಗೆ ಮಾಡುದಾ? ಇಲ್ಲ, ಟೀಚರಿಗೆ ಗೊತ್ತೇ ಆಗುದಿಲ್ಲ, ಗೊತ್ತುಂಟಾ? ನೀನು ಎಷ್ಟು ಪೇಪರ್ ತಗೊಳ್ಬೇಕಂದ್ರೆ ಟೀಚರಿಗೆ ಕುತ್ಕೊಳ್ಳಿಕ್ಕೆ ಬಿಡ್ಬಾರ್ದು. ಅವರು ಅಲ್ಲಿ ಕುರ್ಚಿ ಹತ್ರ ಕುತ್ಕೊಳ್ಳಿಕ್ಕೆ ಹೋಗ್ತಾರಲ್ಲ, ಆಗ ಮತ್ತೆ ಹೇಳ್ಬೇಕು ಪೇಪರ್ ಅಂತ. ಅವ್ರು ನಿನ್ನ ಹತ್ತಿರ ಬಂದಾಗ ನೀನು ಹೇಳ್ಬಾರ್ದು, ಆಯ್ತಾ? ಗಮ್ಮತ್ತಾಗ್ತದೆ. ಅವರು ನಮ್ಗೆ ಶಾಲೆಯಲ್ಲಿ ಆಡಿಸುದಿಲ್ವಾ? ಪರೀಕ್ಷೆಯಲ್ಲಿ ನಾವು ಆಡಿಸ್ಬೇಕು ಅವರನ್ನು, ಆಯ್ತಾ? ಮತ್ತೆಂತ ಗೊತ್ತುಂಟಾ? ಪೇಪರ್ ಅಲ್ಲಿ ನೀನು ಎಷ್ಟು ಪೇಪರ್ ತಕೊಳ್ತಿ ನೋಡು, ಅಷ್ಟು ನಿಂಗೆ ಮಾರ್ಕು ಸಿಗ್ತದೆ. ನೀನು ಪೇಪರ್ ಅಲ್ಲಿ ಎಂತಾದ್ರೂ ತುಂಬಿಸ್ಬೇಕು, ತುಂಬಿಸ್ಬೇಕು, ತುಂಬಿಸ್ತಾನೇ ಇರ್ಬೇಕು, ಗೊತ್ತಾಯ್ತಾ? ಎಂತ ಅಲ್ಲ, ಹಾಗೆ ಎಂತ ಮಾಡ್ಬೇಕಂತಿಲ್ಲ. ನೀನು ಎಂತ ಮಾಡು ಗೊತ್ತುಂಟಾ? ಫಸ್ಟಿಗೆ ನೀನು ಫಸ್ಟ್ ಸೆಕೆಂಡ್ ಪೇಜ್ ಅಲ್ಲಿ ನೀನು ಬರ್ದಿರ್ತೀಯಲ್ಲ, ಅದನ್ನು ಒಡ್ದಾಕು. ಅದನ್ನು ಎಕ್ಸ್ಟ್ರಾ ಪೇಪರ್ ತಕೊಂಡು ಮತ್ತೆ ಅದರಲ್ಲಿ ಅದನ್ನೇ ಬರೆ, ಆಯ್ತಲ್ಲ? ಪೇಪರ್ ತುಂಬಿತಲ್ಲ, ಗೊತ್ತಾಯ್ತಾ? ಹಾಗೆ ಮಾಡ್ಬೇಕು. ಇಲ್ಲಪ್ಪ, ಟೀಚರಿಗೆ ಗೊತ್ತೇ ಆಗುದಿಲ್ಲ. ಕ್ವಶನ್ ಪೇಪರ್ ನಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇದು ಇರ್ತದಲ್ಲ, ಪ್ರಶ್ನೆ ಇರ್ತದಲ್ಲ, ಅದಕ್ಕೆ ನೀನು ಉತ್ತರ ಬರೀತಿಯಲ್ಲ. ನಿನ್ನದು ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಅದೇ ಫಸ್ಟಿಗೆ ಬರ್ದ ಪ್ರಶ್ನೆ ಉಂಟಲ್ಲ, ಮತ್ತೆ ಅದನ್ನೇ ಬರಿಬೇಕು. ನೀನು ನಿನ್ನದು 10 ಪುಟ ಪೇಪರ್ ತಿದ್ದುವಾಗ ಉಂಟಲ್ಲ, ಟೀಚರಿಗೆ ನೀನು ಫಸ್ಟ್ ಪುಟದಲ್ಲಿ ಎಂತ ಬರ್ತಿದೆ ಅಂತ ಟೀಚರಿಗೆ ನೆನಪಿರುವುದಿಲ್ಲ, ಅವರು ಮಾರ್ಕ್ ಕೊಡ್ತಾರೆ. ಮತ್ತೆ ನಿಂಗೆ ಯಾವ್ದಾದ್ರು ಪ್ರಶ್ನೆದು ಉತ್ತರ ಗೊತ್ತಿಲ್ಲದಿದ್ರೆ ಎಂತ ಮಾಡ್ಬೇಕು ಗೊತ್ತುಂಟಾ? ಬೇರೆ ಬೇರೆ ಎಲ್ಲ ಉತ್ತರಗಳನ್ನು 4-5 ಉತ್ತರ ಎಲ್ಲ ಸೇರಿಸಿ ಅದನ್ನು ಉತ್ತರ ಬರೆ. ಅದನ್ನು ಎಲ್ಲಿ ಬರೀಬೇಕು ಗೊತ್ತುಂಟಾ? 4 ಪ್ರಶ್ನೆಯ ಉತ್ತರ ನೀನು ಸರಿ ಬರ್ತಿದ್ಯಲ್ಲ, 5ನೇ ಪ್ರಶ್ನೆಯ ಉತ್ತರ ನೀನು ಅದನ್ನು ಬರಿಬೇಕು. ಆಗ ಟೀಚರ್ ಎಂತ ಮಾಡ್ತಾರೆ? ರೈಟ್ 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 ಕೊಡ್ತಾ ಅದನ್ನು ಸಹ ರೈಟ್ ಕೊಡ್ತಾರೆ, ಗೊತ್ತಾಯ್ತಲ್ಲ? ಹಾಗೆ ಮಾಡ್ಬೇಕು. ಗೊತ್ತಿಲ್ಲದೆಲ್ಲ ಒಟ್ಟಿಗೆ ಬರಿಬಾರ್ದು. 4 ಗೊತ್ತಿರುವ ಪ್ರಶ್ನೆ ಉತ್ತರ ಬರ್ದು 5ನೇ ಪ್ರಶ್ನೆ ಗೊತ್ತಿರಲದ್ದು ಅದರ ಒಟ್ಟಿಗೆ ಸೇರಿಸಬೇಕು. ಆಗ ಟೀಚರ್ಗೆ ಗೊತ್ತಾಗುದಿಲ್ಲ, ಅವ್ರು ಎಂತ ಅನ್ಕೊಳ್ತಾರೆ? ಒಳ್ಳೆ ಬರ್ತಿದ್ದಾನೆ ಅಂತ ಅಂದುಕೊಂಡು ಅದಕ್ಕೆ ಸಹ ರೈಟ್ ಹಾಕ್ತಾರೆ, ಗೊತ್ತಾಯ್ತಾ? ಬೇಕು ಅದರಲ್ಲಿ. ಮತ್ತೆ ಯಾವ ಪ್ರಶ್ನೆ ಸಹ ಖಾಲಿ ಬಿಡಬಾರ್ದು, ಎಂತಾದ್ರೂ ಬರಿಬೇಕು. ಗೊತ್ತಿಲ್ಲದಿದ್ರೆ ಪದ್ಯ ಬರೆಯ. ನಿಂಗೆ ಬೊಂಬೈ ಐತೆಲ್ಲ ಪದ್ಯ ಗೊತ್ತುಂಟಲ್ಲ, ಅದು ಮುಂಬೈ ಸೇ ಆಯ ಮೇರಾ ದೋಸ್ತ್, ಅದು ಬರೆ. ಹಿಂದಿಯಲ್ಲಿ ಬರಿಬೇಡ, ಅದನ್ನು ಕನ್ನಡದಲ್ಲೇ ಬರೆ, ಟೀಚರಿಗೆ ಗೊತ್ತಾಗುದಿಲ್ಲ. ಮತ್ತೆ ಎಂತ ಗೊತ್ತುಂಟ? ಅಲ್ಲಿ ಗದ್ಯ ಭಾಗ ಉಂಟಲ್ಲ, ಆ ಗದ್ಯ ಭಾಗದ ಒಂದೊಂದು ಪ್ಯಾರಾಗ್ರಾಫ್ ತೆಗೆದು ಅಲ್ಲಿ ಹಾಕಲ್ಲ ಉತ್ತರದಲ್ಲಿ. ಯಾರಿಗೆ ಗೊತ್ತಾಗ್ತದೆ? ಯಾರು ಸಹ ನೋಡುದಿಲ್ಲವಾ? ಕೊನೆಗೆ ಉಂಟಲ್ಲ 5 ನಿಮಿಷ ಇರುವಾಗ ಟೀಚರ್ ನೂಲು ಕಟ್ಟಿ ನೂಲು ಕಟ್ಟಿ ನೂಲು ಕಟ್ಟಿ ನೂಲು ಕಟ್ಟಿ ಹೇಳ್ತಾರೆ. ನೀನು ನೂಲು ಕಟ್ಟಲೇಬಾರ್ದು. ಯಾಕೆ ಗೊತ್ತುಂಟಾ? ನೂಲು ಕಟ್ಟಿದ್ರೆ 12:30 ಆದ ಕೂಡಲೇ ಟೀಚರ್ ಪೇಪರ್ ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ನೀನು ಎಂತ ಮಾಡ್ಬೇಕು? ನೂಲು ಕಟ್ಟಬಾರ್ದು. ಟೀಚರ್ ನಿನ್ನ ಹತ್ತಿರ ನಿಂತುಕೊಂಡು ಹೇಳ್ತಾರೆ ನೂಲು ಕಟ್ಟಂತ, ನೀನು ಕಟ್ಟಬೇಡ, ಆಯ್ತಾ? ಕಟ್ಟಿದ್ರೆ ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ನೀನು ಗಂಟೆ ಆದ್ಮೇಲೆ ಕಟ್ಟು. ನೀನು ಸಮಾಜ ಪರೀಕ್ಷೆಗೆ ಕೈವಾರದಲ್ಲಿ ಹೀಗೆ ಹೀಗೆ ಹಾಕು. ಆಗ ನಮ್ಮ ಈ ಸುಬ್ರಹ್ಮಣ್ಯ, ಮನೋಜ, ಪ್ರದೀಪ ಅವರೆಲ್ಲ ಎಂತ ಅನ್ಕೊಳ್ತಾರೆ ಗೊತ್ತುಂಟಾ? ಎಂತದ ಡ್ರಾಯಿಂಗ್ ಬಂದಿದೆ ಅಂತ ಅವರು ಸಹ ಹೀಗೆ ರೌಂಡ್ ರೌಂಡ್ ಹಾಕ್ತಾರೆ. ಮತ್ತೆ ಟೀಚರ್ ಸರಿ ಬೈತಾರೆ ಅವರಿಗೆ. ಹಾಗೆ ಮಾಡು, ಆಯ್ತಾ? ನಾವು ಮತ್ತೆ ಭಾರತದ ನಕಾಶೆ ಬಿಡಿಸ್ಲಿಕ್ಕೆ ಬರ್ತದೆ. ಆಗ ನೀನು ಎಂತ ಮಾಡ್ಬೇಕು ಗೊತ್ತುಂಟಾ? ನಿನ್ನದು ಕಂಪಾಸ್ ಬಾಕ್ಸ್ ಅಲ್ಲಿ 2 ರೂಪಾಯಿದು ಪಾವಲಿ ಇಟ್ಕೊಂಡಿರ್ಬೇಕು, ಆಯ್ತಾ? ಅದು ಗೊತ್ತಾಗುದಿಲ್ಲ ಟೀಚರಿಗೆ. ನಾವು ಎಂತ ಮಾಡ್ಬೇಕು ಗೊತ್ತುಂಟಾ? 2 ರೂಪಾಯಿ ಪಾವಲಿ ಇಲ್ಲಿರುದು, ಅದನ್ನು ನೋಡಿಕೊಂಡು ಭಾರತದ ಚಿತ್ರ ಬಿಡಿಸಬಹುದು ಅಲ್ವಾ? ಇಲ್ಲವಾ, ಗೊತ್ತೇ ಆಗುದಿಲ್ಲ ಟೀಚರಿಗೆ. ಅದರಲ್ಲಿ ಚಿತ್ರ ಬಿಡಿಸುವಾಗ ನಾನು ಹೀಗೆ ಬಟ 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 ಹಾಕ್ತೇನೆ, ಆಗ ನೀನ್ ಸಾಕು. ಅದು ಗಮ್ಮತ್ತಾಗ್ತದೆ. ಅದು ನಾವು ಪರೀಕ್ಷೆಯಲ್ಲಿ ಹೀಗೆ ನಮ್ಗೆ ಬಾಯಲ್ಲಿ ಮಾತಾಡ್ಲಿಕ್ಕಿಲ್ಲ, ಟೀಚರ್ ಬಿಡುದಿಲ್ಲಲ್ಲ. ನಾನು ಹೀಗೆ ಹೀಗೆ ಹಾಕುವಾಗ ನೀನ್ ಸಹ ಹೀಗೆ ಹೀಗೆ ಹಾಕು, ಆಯ್ತಾ? ನಮ್ಮನ್ನು ನೋಡಿಕೊಂಡು ಇಡೀ ಎಲ್ಲರೂ ಸಹ ಹೀಗೆ 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 ಹಾಕ್ತಾರೆ. ಅದು ಶಬ್ದ ಕೇಳಲಿಕ್ಕೆ ಖುಷಿ ಆಗ್ತದೆ, ಆಯ್ತಾ? ಮತ್ತೆ ನೀನು 8 ಪೆನ್ ಇಟ್ಕೊಂಡಿದ್ಯಲ್ಲ, ಬರೀಲಿಕ್ಕಲ್ಲವಾ, ಆಡ್ಲಿಕ್ಕೆ. ಪರೀಕ್ಷೆ ಆದ್ಮೇಲೆ ಉಂಟಲ್ಲ, ಬರ್ದಾದ್ಮೇಲೆ ಮತ್ತೆ ಎಂತ ಮಾಡುದು? ಅದಕ್ಕೆ ಆಡ್ಬೇಕಲ್ಲ, ನಾವು ಪೆನ್ನಿನ ಆಟ ಆಡುವ. ಇದ್ರೆ ಮತ್ತೆ ಎಂತ ಮಾಡುದು? ಪರೀಕ್ಷೆ ಬರೆದಾದ್ಮೇಲೆ ಬೋರ್ ಆಗ್ತದಲ್ಲ, ಆಯ್ತಾ? ಆಲ್ ದ ಬೆಸ್ಟ್, ಚಂದ ಬರೆ. ಈ ಸಲ ಇಬ್ಬರು ಸಹ ಪಾಸ್ ಆಗುವ, ಆಯ್ತಾ?